ಎಲ್ಲರಿಗೆ ಸಿಂಪಲ್ ಸತ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 8ನೇ ತರಗತಿಯ ಹೊಸ ಗಣಿತ ಪ್ರಕಾಶ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. 1ನೇ ಅಧ್ಯಾಯ ವರ್ಗ ಮತ್ತು ಗಣಗಳು ಅಂತ. ಈಗಾಗಲೇ ನಾವು ವರ್ಗಗಳ ಬಗ್ಗೆ ಕುರಿತು ಮಾಹಿತಿಗಳನ್ನ ಹೇಳಿದ್ನಿ. ಇನ್ನ ಈ ಗಣ ಸಂಖ್ಯೆಗಳು ಅಂತೇಳಿ ಕರಿತಾವಲ್ಲ, ಈ ಗಣ ಸಂಖ್ಯೆಗಳ ಕುರಿತು ನಮ್ಗ ಏನೇನು ಗೊತ್ತಿರಬೇಕು, ಹಾಗಾದ್ರೆ ಗಣ ಸಂಖ್ಯೆಗಳು ಹಾಕ್ಬೇಕಪ್ಪ ಅಂತಂದಾಗ ಏನೇನು ಇರಬೇಕು ಅಂತೇಳಿ ಸ್ವಲ್ಪ ನಾನು ಬೇಸಿಕ್ಸ್ ನ ಹೇಳ್ಕೊಂಡು ನಿಮ್ಗೆ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸ್ಕೊಡ್ತೀನಿ. ಮೊದಲು ಈ ಕಾನ್ಸೆಪ್ಟ್ ನ ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ. ಇದನ್ನ ಜಾಮಿತೀಯವಾಗಿ ಗಣ ಎಂಬ ಪದ ನಿಮಗೆ ತಿಳಿದಿದೆ. ಗಣವು ಒಂದು ಗಣಾಕೃತಿಯಾಗಿದ್ದು ಅದರ ಎಲ್ಲಾ ಅಂಶಗಳು ಸಮವಾಗಿದ್ದು ಅವು ಪರಸ್ಪರ ಲಂಬವಾಗಿ ಸಂಧಿಸುತ್ತವೆ. 2 ಸೆಂಟಿಮೀಟರ್ ಬಾಹುವಿನ ಅಳತೆ ಹೊಂದಿರುವ ಗಣದಲ್ಲಿ 1 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಎಷ್ಟು ಗಣಗಳನ್ನು ಪಡೆಯಬಹುದು ಅಂತ ಕ್ವಶನ್ಸ್ ಕೊಟ್ಟಾರೆ. ಅಥವಾ 3 ಸೆಂಟಿಮೀಟರ್ ಬಾಹುವಿನ ಅಳತೆ ಹೊಂದಿರುವ ಗಣದಲ್ಲಿ 1 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಎಷ್ಟು ಗಣಗಳನ್ನ ಪಡೆಯಬಹುದು ಅಂತೆ. ಹೌದಾ? ಗಣ ಅಂದ್ರೆ ಏನಪ್ಪಾ ಅಂತೇಳಿ ನಿಮ್ಗೆ ಕ್ವಶನ್ಸ್ ನ ಕೇಳಪ್ಪ ಅಂತಂದಾಗ, ಒಂದು ಸಂಖ್ಯೆ ತನ್ನನ್ನೇ ಎಷ್ಟು ಬಾರಿ ಗುಣಿಸ್ಕೋಬೇಕಪ್ಪ ಅಂತಂದಾಗ 3 ಸಲ. ವರ್ಗ ಸಂಖ್ಯೆ ಅಂತಂದಾಗ ನಾವು ಈ ಸದ್ದ 2 ವರ್ಗ ಅಂತ ಕೇಳಿದಾಗ 2ನ್ನ ಎಷ್ಟು ಸಲ ಘಾತ ಸೂಚಿ ಒಳಗಡೆ 2 ಇದೆ, ಹಂಗಂದ್ರೆ 2ನ್ನ 2 ಸಲ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರ್ 4 ಬರ್ತಿತ್ತು. ಇದೇ 2 ಗಣ ಅಂತ ಏನಪ್ಪ ಅಂತಂದ್ರೆ 2ನ್ನ ಎಷ್ಟು ಸಲ ಗುಣಿಸ್ಬೇಕು ಅನ್ನಂಗಾಯ್ತು. ಈಗ 3 ಬಾರಿ 2 ಇಂಟು 2 ಇಂಟು 2, ಹಾಗಾದ್ರೆ 2 4, 4 8. ಹಾಗಾದ್ರೆ ಇದನ್ನ ಘನಸಂಖ್ಯೆ ಅಂತ ಕರಿತೇವೆ, ಇದನ್ನ ವರ್ಗ ಸಂಖ್ಯೆ ಅಂತ ಕರಿತೀವಿ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಘನಸಂಖ್ಯೆ ಅಂತ 3 ಬಾರಿ ಗುಣಿಸ್ಬೇಕು, ಅದೇ ಸಂಖ್ಯೆಯನ್ನ ವರ್ಗ ಸಂಖ್ಯೆ ಅಂತ ಅಂದಾಗ 2 ಬಾರಿ ಗುಣಿಸ್ಬೇಕು. ವರ್ಗ ಸಂಖ್ಯೆ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಹೀಗಾಗಿ ನಾವು ಇಲ್ಲಿ 1, 8, 27 ಸಂಖ್ಯೆಗಳನ್ನ ಪರಿಗಣಿಸಿ ನಾವು ಮುಂದೆ ಬರ್ತಾ ಹೋದಾಗ ಇವನ್ನ 1ರ ಗಣ, 2ರ ಗಣ, 3ರ ಗಣ ಈ ಸಂಖ್ಯೆಗಳನ್ನ ನಾವು ನೋಡ್ತೇವೆ. ಈ ಸಂಖ್ಯೆಗಳನ್ನ ಪೂರ್ಣ ಗಣ ಸಂಖ್ಯೆಗಳು ಅಂತೇಳಿ ನಾವೇನ್ ಮಾಡ್ತೇವೆ ಅಂತಂದಾಗ ಕರಿತೇವೆ, ಪೂರ್ಣ ಗಣ ಸಂಖ್ಯೆಗಳು ಅಂತೇಳಿ. ಅವುಗಳಿಗೆ ಈ ರೀತಿ ಹೆಸರಿಡಲು ಕಾರಣ ಏನು ಎಂದು ನಿಮಗೆ ಆಶ್ಚರ್ಯವಾಯ್ತೆ. ಅವುಗಳಲ್ಲಿ ನಾವು ಪ್ರತಿ ಸಂಖ್ಯೆಯು ಒಂದೇ ಸಂಖ್ಯೆಯನ್ನ 3 ಬಾರಿ ನೋಡ್ರಿ, ಪ್ರತಿ ಸಂಖ್ಯೆಯನ್ನ ನಾವು 3 ಬಾರಿ ಗುಣಿಸಿದಾಗ ಪಡೆಯಲಾಗ್ತದೆ ಎಂಬುದನ್ನ ಗಮನಿಸ್ತೇವೆ. ಇಲ್ಲಿ 1ನ್ನ 3 ಬಾರಿ ಗುಣಿಸಿದ್ದಾರೆ, 2ನ್ನ 3 ಬಾರಿ ಗುಣಿಸಿದ್ದಾರೆ 8 ಬಂದಿದೆ, 3ನ್ನ 3 ಬಾರಿ ಗುಣಿಸಿದಾಗ 27 ಬಂತು. ಹಾಗಾದ್ರೆ 9 ಒಂದು ಗಣವೇ ಅಂತ ಕ್ವಶನ್ಸ್ ಕೊಟ್ಟ. ಇದೊಂದು 9 ಗಣಸಂಖ್ಯೆ ಹೌದನು? 9 ಗಣಸಂಖ್ಯೆ ಆಗಕ್ ಸಾಧ್ಯ ಇಲ್ಲ. ಯಾಕೆ ಆಗಕ್ ಸಾಧ್ಯ ಇಲ್ಲಪ್ಪ ಅಂತಂದಾಗ ಇಲ್ಲಿ ನೋಡ್ರಿ, ಈಗ 1ರ ಗಣ 1 ಇದೆ, 2ರ ಗಣ 8 ಇದೆ, 3ರ ಗಣ 27 ಐತೆ. ಹೌದಾ? 2 ಮತ್ತು 3ರ ನಡುವೆ 3ರ ಗಣದ ನಡುವೆ ಏನಾಗ್ತಪ್ಪ ಅಂದ್ರೆ 2ರ ಗಣ 8 ಐತಿ, 3ರ ಗಣ 27 ಐತಿ. 9 ಸಂಖ್ಯೆ 8 ಆದ್ಮೇಲೆ 9 ಬರ್ತದೆ. 8 ಮತ್ತು 27 ನಡುವೆ ಬರುವಂತ ಎಲ್ಲಾ ಸಂಖ್ಯೆಗಳು ಅವು ಯಾವುದೇ ಘನ ಸಂಖ್ಯೆಗಳು ಆಗಕ್ ಸಾಧ್ಯ ಇಲ್ಲ. ಹೀಗಾಗಿ 9 ಇದೊಂದು ಏನಪ್ಪಾ ಅಂತಂದಾಗ ಇಲ್ಲಿ 10 ಮತ್ತು 26 ನಡುವೆ ಇವು ಯಾವುದೇ ಸಂಖ್ಯೆಯೂ ಸಹ ಗಣ ಸಂಖ್ಯೆ ಅಲ್ಲ ಅಂತೇಳಿ ನಾವೇನ್ ಮಾಡ್ತೇವೆ ಅಂತಂದಾಗ ತಿಳ್ಕೊತೇವೆ. ಹೀಗಾಗಿ ಇದು 9 ಒಂದು ಗಣ ಸಂಖ್ಯೆ ಅಲ್ಲ. ನೀವು 4 ಮೂಲಮಾನ ಅಂಚಿನ ಉದ್ದವಿರುವಂತಹ ಗಣದಲ್ಲಿ 1 ಮೂಲಮಾನ ಅಂಚಿನ ಉದ್ದವಿರುವ ಎಷ್ಟು ಗಣಗಳನ್ನ ಅಂದಾಜು ಮಾಡಬಹುದು ಅಂತ ಕ್ವಶನ್ಸ್ ಕೊಟ್ಟಾರೆ. 4 ಮೂಲಮಾನ ಅಂಚಿನ ಉದ್ದವಿರುವ ಗಣದಲ್ಲಿ 1 ಮೂಲಮಾನ ಅಂಚಿನ ಉದ್ದವಿರುವ ಎಷ್ಟು ಗಣಗಳನ್ನ ಅಂದಾಜು ಮಾಡಬಹುದು. ನೋಡ್ರಿ, ಇಲ್ಲಿ ಇದು 64 ಆಗ್ತದೆ. ಯಾಕಪ್ಪ ಅಂತಂದಾಗ 4ರ ಗಣ ಎಷ್ಟಪ್ಪ ಅಂದಾಗ 4ನ್ನ ಎಷ್ಟು ಬಾರಿ ಗುಣಿಸ್ಬೇಕು? ಈಗ 3 ಬಾರಿ. 4 ಇಂಟು 4, 4 16, 16 64. ಹಾಗಾದ್ರೆ 1 ಸೆಂಟಿಮೀಟರ್ ಇರುವಂತ ಅಥವಾ 1 ಗಣದಲ್ಲಿ 1 ಮೂಲಮಾನ ಅಂಚಿನ ಇರುವಂತ ಇಂಥವು ಎಷ್ಟು ಸೇರಿಸಬಹುದಪ್ಪ ಅಂತಂದಾಗ 64 ಅಂತ ಕರಿತೇವೆ. ಹೀಗಾಗಿ ನಾವು ಏನ್ ಮಾಡಿದ್ವಪ್ಪ ಅಂತಂದಾಗ, ನೀವು ಎಚ್ಚರಿಕೆಯಿಂದ ಗಮನಿಸಿದರೆ ಈ ಗಣದ ಪ್ರತಿಯೊಂದು ಪದರವು 4 ಇಂಟು 4 ಮೂಲಮಾನ ಗಣಗಳನ್ನು ಹೊಂದಿರುತ್ತದೆ. ಇದರ ಪ್ರತಿ ಪದರವು 16 ಮೂಲಮಾನ ಗಣಗಳನ್ನು ಹೊಂದರೆ 4 ಇಂಟು 4 ಅಂದ್ರೆ 16 ಗಣಗಳನ್ನು ಹೊಂದಿರುತ್ತದೆ ಮತ್ತು ಅಂತ 4 ಪದರಗಳಿವೆ. ಆದ್ದರಿಂದ ಒಟ್ಟು ಗಣಗಳ ಸಂಖ್ಯೆ ಎಷ್ಟಾಗ್ತಾವಪ್ಪ ಅಂತಂದಾಗ ಟೋಟಲ್ ಎಷ್ಟಾಗ್ತಾವು? 64 ಆಗ್ತವೆ. ಹೌದಾ? ಟೋಟಲ್ ಎಷ್ಟಾಗ್ತಾವು? 4 3 ಬಾರಿ ಗುಣಿಸಿದಾಗ 64 ಆಗ್ತವೆ. ಅದೇ ರೀತಿಯಾಗಿ 5 ಏನಪ್ಪಾ ಅಂತಂದಾಗ 5 3 ಬಾರಿ ಗುಣಿಸಿದಾಗ 5 5 25, 25 125 ಅಂದ್ರೆ 125 ಒಂದು ಗಣ ಅಂತೇಳಿ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಯಾವುದೇ ಸಂಖ್ಯೆ ಎನ್ಗೆ ಅದರ ಗಣ n ಇಂಟು n ಇಂಟು n ಅಂದ್ರೆ n³ ಎಂದು ನಾವು ಬರೀತೇವೆ. ಇಷ್ಟು ಇವು ಕಾನ್ಸೆಪ್ಟ್ಗಳು ಓದ್ಕೊತ ಹೋದಾಗ ಇಷ್ಟು ನಿಮ್ಗೆ ಗೊತ್ತಾಗ್ತವೆ.
ಹಾಗಾದ್ರೆ ಗಣಸಂಖ್ಯೆಗಳನ್ನ ಕೋಷ್ಟಕ ಮೊನ್ನೆ ವರ್ಗ ಸಂಖ್ಯೆ ಕೋಷ್ಟಕ ಯಾವ ತರ ಫಿಲ್ ಮಾಡ್ಕೊಂಡಿದ್ರೆ ಇಲ್ಲಿ ಗಣಸಂಖ್ಯೆ ಕೋಷ್ಟಕವನ್ನು ಕೂಡ ಫಿಲ್ ಮಾಡ್ಕೋಬೇಕು. ಆರರ ಗಣ ಸರ್, ಆರರ ಗಣ ಎಷ್ಟಾಗ್ತದ ನಿಮ್ಗೆ ಕ್ವಶನ್ಸ್ ಕೇಳ್ತಿರ್ತಾನೆ. ಒಂದರ ಗಣ ಎಷ್ಟು, ಎರಡರ ಗಣ ಎಷ್ಟು, ಆರರ ಗಣ ಎಷ್ಟು, ಈ ತರ ಕ್ವಶನ್ಸ್ ನ ಕೊಟ್ಟಾಗ ಆರರ ಗಣ 216 ಆಗ್ತದೆ, ಏಳರ ಗಣ ಎಷ್ಟು 343 ಆಗ್ತದೆ, ಎಂಟರ ಗಣ ಎಷ್ಟಪ್ಪ ಅಂತಂದಾಗ 512, ಏಳರ ಗಣ 729, 10ರ ಗಣ 1000. ಇವನ್ನ ಏನ್ ಮಾಡಪ್ಪ ಅಂತಂದಾಗ ಫಿಲ್ ನ ಮಾಡ್ಕೋಬೇಕು. ಇಲ್ಲಿ 12ರ ಗಣ ಎಷ್ಟಪ್ಪ ಅಂತಂದಾಗ 1728 ಆಗ್ತದೆ. 1728. 13ರ ಗಣ, 14ರ ಗಣ ಆಲ್ರೆಡಿ ಅವ್ರು ಏನ್ ಮಾಡಿದಾರಪ್ಪ ಅಂದಾಗ ಫಿಲ್ ನ ಮಾಡಿದ್ದಾರೆ. 13 ಗಣ 2197, 14ರ ಗಣ 2744. ಹಾಗಾದ್ರೆ ನೆಕ್ಸ್ಟ್ 15ರ ಗಣ ಕೇಳಿದಪ್ಪ ಅಂತಂದಾಗ 3375 ಅಂತ ಬರೀಬೇಕು. ನೆಕ್ಸ್ಟ್ 16ರ ಗಣ ಎಷ್ಟಪ್ಪ ಅಂತಂದಾಗ 4096 ಅಂತ ಕೇಳ್ತೇವೆ. ಇನ್ ನೆಕ್ಸ್ಟ್ 17ರ ಗಣ, 18ರ ಗಣ, 19ರ ಗಣ ಆಲ್ರೆಡಿ ಇಲ್ಲಿ ಏನ್ ಮಾಡಿದಾರಪ್ಪ ಅಂದಾಗ ಫಿಲ್ ಮಾಡಿದ್ದಾರೆ. ಇನ್ನು 20ರ ಗಣ ಎಷ್ಟಪ್ಪ ಅಂತ ಕ್ವಶನ್ಸ್ ಕೇಳಿದಾಗ ನಾವು 20ರ ಗಣ 2ನ್ನ 3 ಸಲ ಗುಣಿಸಿದಾಗ 8, ಇಲ್ಲಿ 1 0 ಐತಪ್ಪ ಅಂದ್ರೆ 3 0 ಕೊಡ್ಬೇಕಾಗ್ತದೆ, 8000 ಆಗ್ತದೆ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ಸ್ ನ ಇಲ್ಲಿ ನೋಡ್ಕೊತ ಬಂದಾಗ ಈ ಮೇಲಿನ ಕೋಷ್ಟಕದಲ್ಲಿ ಯಾವ ಮಾದರಿಗಳನ್ನ ಗಮನಿಸಿದಿರಿ ಅಂತೇಳಿ ಇಲ್ಲಿ ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಕೆಳಗಿನ ಕೋಷ್ಟಕದಲ್ಲಿ ಯಾವ ಮಾದರಿಗಳನ್ನ ಗಮನಿಸಿರುವಿರಿ? ನಾವು ಯಾವ ಮಾದರಿಗಳನ್ನು ಗಮನಿಸಿದೇವಪ್ಪ ಅಂತ ಹೇಳಿದಾಗ ಆಲ್ರೆಡಿ ನಾವು ವರ್ಗ ಸಂಖ್ಯೆಗಳ ಒಳಗಡೆ ನಾವು ಯಾವ ತರ ಕೊನೆಗೆ ಬಿಡಿ ಸಂಖ್ಯೆ ಇತ್ತು ಅಂದ್ರೆ ಯಾವ್ಯಾವ ನಾವು ಅಂಕಿಗಳು ಬರ್ತಾವ. ಈ 2 ಮತ್ತು 8 ಇತ್ತಪ್ಪ ಅಂತಂದಾಗ 4 ಬರ್ತಿತ್ತು. ಅದೇ ರೀತಿಯಾಗಿ ಇಲ್ಲಿ 1 ಇತ್ತಪ್ಪ ಅಂದ್ರೆ 1ರ ಗಣ ಎಷ್ಟು ಇರ್ತದಪ್ಪ ಅಂತಂದ್ರೆ ಯಾವಾಗ್ಲೂ ಒಂದೇ ಬರಕ್ ಸಾಧ್ಯ ಇದೆ. ನೆಕ್ಸ್ಟ್ 2 ಇತ್ತಪ್ಪ ಅಂತಂದಾಗ 8, ಕೊನೆಗೆ ಏನ್ ಬರ್ತದಪ್ಪ ಅಂತಂದಾಗ 8 ಬರ್ತದ. 3 ಇತ್ತಪ್ಪ ಅಂತಂದಾಗ ಕೊನೆಗೆ 7 ಬರ್ತದ. ಅಂದ್ರೆ 3ರ ಗಣ ಅಥವಾ ನೆಕ್ಸ್ಟ್ ಯಾವುದೇ ಒಂದು ಸಂಖ್ಯೆ 13 ಗಣ ಕೇಳಿದಾಗ ಕೊನೆಗೆ ಏನ್ ಬರ್ತದ 7 ಬರ್ತದೆ. 23 ಗಣ ಕೇಳಿದ್ರದ್ದು ಕೂಡ ಕೊನೆಗೆ ಏನ್ ಬರ್ತದ 7 ಬರ್ತದ. ಇನ್ನ 4ರ ಗಣ ಎಷ್ಟಪ್ಪ ಅಂತಂದಾಗ 64 ಅಂದ್ರೆ ಕೊನೆಗೆ 4 ಇದ್ದಿದ್ದು 4 ಬರ್ತದೆ. ಇನ್ನ 5 ಇದ್ದಿದ್ದು 5 ಬರ್ತದ. ಒಂದಿಷ್ಟು ಚೇಂಜ್ ಆಗಲ್ಲ. ಇವು 6 ಇದ್ದಿದ್ದು ಕೂಡ 6 ಬರ್ತದ. ನೆಕ್ಸ್ಟ್ 7 ಇದ್ದಿದ್ದು ಇಲ್ಲಿ ನೋಡ್ರಿ, ಇಲ್ಲಿ 3 ಇದ್ದಿದ್ದು 7 ಬಂತು, 7 ಇದ್ದಿದ್ದು 3 ಬರ್ತೈತೆ. ಅದ್ರ ಉಲ್ಟಾ ಇಲ್ಲಿ 8 ಇದ್ದಿದ್ದು ಈಗ ಎಷ್ಟು ಬರ್ಬೇಕು, ಈಗ 2 ಬರ್ಬೇಕು. 2 ಇದ್ದಿದ್ದು 8 ಬರ್ತದೆ ಅಂತಂದ್ರೆ 8 ಇದ್ದಿದ್ದು 2 ಬರ್ತದೆ. 9 9 ಚೇಂಜ್ ಆಗಲ್ಲ, 9 ಬರ್ತದ. 10 ಏನಾಗ್ತದಪ್ಪ ಅಂತಂದಾಗ 0 ಬರ್ತದ. ಈ ಮಾದರಿಗಳನ್ನ ನಾವ್ ಏನ್ ಮಾಡ್ತೇವಪ್ಪ ಅಂತಂದಾಗ ಗಮನಿಸಿದೇವಿ. ಅಂದ್ರೆ ಯಾವ ಸಂಖ್ಯೆಗಳು ಕೊನೆಯಾಗಿದ್ದಾಗ ಯಾವ ಬರ್ತಾವ ಅನ್ನೋದು ಗೊತ್ತಿರ್ಬೇಕು. ಓಕೆ, ಹಾಗಾದ್ರೆ ನಮಗೆ ವರ್ಗ ಸಂಖ್ಯೆಗಳಿಗೆ 0, 1, 4, 5, 6, 9 ಮಾತ್ರ ಸಾಧ್ಯ ಇರುವಂತ ಕೊನೆಯ ಬಿಡಿ ಸ್ಥಾನ ಅಂಕಿಗಳು ಎಂದು ತಿಳಿದಿದೆ. ಈ ಘನಸಂಖ್ಯೆಯ ಕೊನೆಯಲ್ಲಿ ಇರುವ ಅಂಕಿಗಳು ಯಾವುವು ಅಂತ ಕ್ವಶನ್ಸ್ ಕೊಟ್ಟಾಗ ಇವೆ ಯಾವಪ್ಪ ಅಂತಂದಾಗ 1, 8, 7, 4, 5, 6, 3, 2, 0, 9. 0 ಹಿಡಿದು 9 ತನಕ ಕೂಡ ಇಲ್ಲಿ ಏನಾಗ್ತವಪ್ಪ ಅಂತಂದಾಗ ಎಲ್ಲಾ ಬಿಡಿ ಸ್ಥಾನದ ಅಂಕಿಗಳ ಕೊನೆಯಲ್ಲಿ ಜನಸಂಖ್ಯೆಗಳು ಬಂದು ಹೋಗ್ತವೆ ಅನ್ನೋದು ಗೊತ್ತಿರಬೇಕು. ನೀವು ವರ್ಗ ಸಂಖ್ಯೆಗಳಂತೆ 1, 2 ಮತ್ತು 3 ಅಂಕಿಗಳನ್ನ ಹೊಂದಿರುವ ಘನಸಂಖ್ಯೆಗಳನ್ನ ಕಂಡು ಹಿಡಿಯಬಹುದೇ? ನೀವು ಏನು ಗಮನಿಸುತ್ತೀರಿ ಅಂತ ಇಲ್ಲಿ ಕ್ವಶನ್ಸ್ ನ ಕೊಟ್ಟಾಗ ನೀವು ವರ್ಗ ಸಂಖ್ಯೆಗಳಂತೆ 1, 2, 3 ಅಂಕಿಗಳನ್ನು ಹೊಂದಿರುವ ಘನಸಂಖ್ಯೆಗಳನ್ನ ಕಂಡು ಹಿಡಿಯಬಹುದೇ? ನಾವು ಕಂಡು ಹಿಡಿಯಬಹುದು. 1ರ ಗಣ, 2ರ ಗಣ, 3 ಅಂಕಿಗಳನ್ನ ಹೊಂದಿರುವ ಘನಸಂಖ್ಯೆಗಳನ್ನ ಕಂಡು ಹಿಡಿಯಬಹುದು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನಪ್ಪ ಅಂತ ನೋಡಿದಾಗ ಒಂದು ಘನಸಂಖ್ಯೆಯು ನಿಖರವಾಗಿ 2 ಸೊನ್ನೆಗಳೊಂದಿಗೆ ಕೊನೆಗೊಳ್ಳಬಹುದೇ ವಿವರಿಸ್ರಿ ಅಂತ ಕ್ವಶನ್ಸ್ ಕೊಟ್ಟಾರೆ. 2 ಸೊನ್ನೆಗಳಿಂದ ಇದು ನಿಖರವಾಗಿ ಕೊನೆಗೊಳ್ಳುವುದಿಲ್ಲ. ಯಾಕಪ್ಪ ಅಂತಂದಾಗ ನಾವು ಅಲ್ಲಿ 10ರ ಗಣ ನೋಡಿದ್ವಿ. 10ರ ಗಣ ಎಷ್ಟಪ್ಪ ಅಂತಂದಾಗ 1000. ಇಲ್ಲಿ 2 ಸೊನ್ನೆಗಳಿಲ್ಲ, ಬದಲಾಗಿ 3 ಸೊನ್ನೆಗಳಿದ್ದಾವೆ. ಹೀಗಾಗಿ ನಾವು ಘನಸಂಖ್ಯೆಗಳ ಒಳಗಡೆ ಕೊನೆಗೆ 3 ಸೊನ್ನೆಗಳು ಬರ್ಬೇಕು. ವರ್ಗ ಸಂಖ್ಯೆಗಳಲ್ಲಿ 2 ಅಲ್ಲಿ ಎಷ್ಟು ಇರ್ತಾವೋ ಅದರ ಡಬಲ್ ನಮ್ಗ ನಾವು ಮಾಡಬೇಕಾಗ್ತದ. ಹೌದಾ? ಇದೇ ರೀತಿಯಾಗಿ ಇಲ್ಲಿ ನಾವು 4/r² 13.08 ಮತ್ತು -r² ಭಿನ್ನರಾಶಿಗಳು ದಶಮಾಂಶ ವರ್ಗಗಳನ್ನು ಕಂಡುಹಿಡಿದಂತೆ ಇಲ್ಲಿ ಘನಸಂಖ್ಯೆಗಳನ್ನು ಸಹ ನಾವು ಲೆಕ್ಕ ಹಾಕಬಹುದು.
ಅದೇ ರೀತಿಯಾಗಿ 4 4 4 4 4 4 16 16 64 36 216 ಬರ್ತದೆ. ಇದೇ ರೀತಿಯಾಗಿ ಗಣ ಸಂಖ್ಯೆಗಳನ್ನು ನೋಡಿದಾಗ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 216 ಬರ್ತೈತಿ. ಇವಕ್ಕನ್ನ ನಾವು ಲೆಕ್ಕ ಹಾಕ್ಬೋದಷ್ಟೇ, ಕನ್ಸಿಡರ್ ಮಾಡೋದು ಮಾತ್ರ ಧನಾತ್ಮಕ ಸಂಖ್ಯೆಗಳನ್ನ ಮಾತ್ರ. ಇಲ್ಲಿ ನೆಕ್ಸ್ಟ್ ಒಂದು ಸ್ಟೋರಿ ಇದೆ. ಆ ಸ್ಟೋರಿ ಏನಪ್ಪಾ ಅಂತಂದ್ರೆ ಆರ್ ಡಿ ರಾಮಾನುಜನ್ ಒಂದು ಸ್ಟೋರಿ. ಒಮ್ಮೆ ಶ್ರೀನಿವಾಸ್ ರಾಮಾನುಜ್ ಅವರು ಕೇಂಬ್ರಿಡ್ಜ್ ವಿಷಯದಲ್ಲಿ JH ಹಾರ್ಡಿ ಅವರೊಂದಿಗೆ ಕೆಲಸ ಮಾಡುತ್ತಿದ್ದಾಗ ರಾಮಾನುಜನ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಹಾರ್ಡಿ ಅವರು ಅವರನ್ನು ಭೇಟಿ ಮಾಡಲು ಆಸ್ಪತ್ರೆಗೆ ಬಂದಿದ್ದರು. ಹಾರ್ಡಿ ಅವರು ಪ್ರಯಾಣ ಮಾಡಿದಂತ ಟ್ಯಾಕ್ಸಿ ಕ್ಯಾಬ್ನ ಸಂಖ್ಯೆ 1729 ಆಗಿತ್ತು ಮತ್ತು ಅವರ ಪ್ರಕಾರ 1729 ಒಂದು ನಿರಸ ಸಂಖ್ಯೆ ಎಂದು ಹೇಳಿದರು. ಆದರೆ ಇದು ಕೆಟ್ಟ ಶಕುನವೇನಲ್ಲ ಎಂದು ಅವರು ವಾಸಿಸಿದರು. ರಾಮಾನುಜನ್ ತಕ್ಷಣ ಉತ್ತರಿಸಿದರು, ಇಲ್ಲ ಹಾರ್ಡಿ, ಇದು ತುಂಬಾ ಆಸಕ್ತಿದಾಯಕ ಸಂಖ್ಯೆಯಾಗಿದೆ. 2 ಗಣಗಳ ಮೊತ್ತವಾಗಿ 2 ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದಂತಹ ಚಿಕ್ಕ ಸಂಖ್ಯೆ ಅಂತ ಹೇಳಿದ್ರು. ಅವರು ಆ ಗಾಡಿ ಪ್ಲೇಟ್ ನೋಡಿ ಇದು ನಂಬರ್ ಸರಿ ಇಲ್ಲ ಅಂತಾಳೆ ಅವರು ಹಾರ್ಡಿ ಅವರು ಹೇಳಿದಾಗ ಈ ರಾಮಾನುಜನ್ ಅವರು ಹೇಳ್ತಾರೆ, ಇಲ್ಲ ಅದು ಒಂದು ಒಳ್ಳೆಯ ಸಂಖ್ಯೆನೆ, ಅತ್ಯಂತ ಚಿಕ್ಕ ಸಂಖ್ಯೆ, 2 ಗಣ ಸಂಖ್ಯೆಗಳ ಮೊತ್ತ ಅಂತ ಹೇಳ್ತಾರೆ. ಹೆಂಗ ಪ್ರಶಂಸಿಸಿದಾಗ ಅವ್ರು ಹೇಳ್ತಾರೆ, 1 ಕ್ಯೂಬ್ ಎಷ್ಟಾಗ್ತದ 1 ಆಗ್ತದ, 12 ಕ್ಯೂಬ್ ಎಷ್ಟಾಗ್ತದ 1728 ಆಗ್ತದೆ, 2 ಕೂಡಿಸ್ರಿ 1729 ಆಗ್ತದೆ. 2 ಚಿಕ್ಕ ಗಣ ಸಂಖ್ಯೆಗಳ ಮೊತ್ತ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 10 ಕ್ಯೂಬ್ ಎಷ್ಟು 1000, 9 ಕ್ಯೂಬ್ 729, 2 ಕೂಡಿಸ್ರಿ 1729 ಆಗ್ತದೆ. ಈ ಕಥೆಯಿಂದಾಗಿ 1729 ನಿಮ್ ಕ್ವಶನ್ಸ್ ನ ಕೇಳ್ತಿರ್ತಾನೆ 1 ಮಾರ್ಕ್ಸ್ ಒಳಗಡೆ ಯಾವ ಸಂಖ್ಯೆಯನ್ನ ಆರ್ ಡಿ ರಾಮಾನುಜನ್ ಸಂಖ್ಯೆ ಅಂತೇಳಿ ಕರೀತಾರೆ ಅಂತ ಕ್ವಶನ್ಸ್ ಕೇಳ್ತಿರ್ತಾರೆ. 1729 ಆರ್ ಡಿ ರಾಮಾನುಜನ್ ಸಂಖ್ಯೆ ಅಂತಾನೆ ಇದು ಪ್ರಸಿದ್ಧಿ ಆಗ್ತದ. ಮತ್ತು 2 ಗಣಗಳ ಮೊತ್ತವನ್ನಾಗಿ 2 ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನ ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು ಅಂತ ಕೂಡ ನಾವು ಕರಿತೇವೆ. ಹೀಗಾಗಿ 1729 ಸಂಖ್ಯೆಯ ನಂತರ ಮುಂದಿನ 2 ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು ಯಾವಪ್ಪ ಅಂತಂದಾಗ 4104 ಮತ್ತು 13832 ಆಗಿವೆ. ಇವುಗಳಲ್ಲಿ ಪ್ರತಿಯೊಂದನ್ನ 2 ಗಣ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಬಹುದಾದ 2 ವಿಧಾನಗಳನ್ನ ಪತ್ತೆ ಹಚ್ಚಿರಿ ಅಂತ ಕ್ವಶನ್ಸ್ ಕೊಟ್ಟನ. ಇದನ್ನ ನೀವು ಏನ್ ಮಾಡ್ರಪ್ಪ ಅಂತಂದಾಗ ಪತ್ತೆಯನ್ನ ಹಚ್ಚಬೇಕಾಗ್ತದ. ಇದನ್ನ ರಾಮಾನುಜನ್ ಹೇಗೆ ತಿಳಿಸಿದ್ದರು? ಕಾರಣ ಅವರು ಸಂಖ್ಯೆಗಳನ್ನ ಪ್ರೀತಿಸುತ್ತಿದ್ದರು. ಅವರು ಸಂಖ್ಯೆಗಳೊಂದಿಗೆ ಅವರ ಜೀವನದುದ್ದಕ್ಕೂ ಕೆಲಸ ಮಾಡುತ್ತಾರೆ. ರಾಮಾನುಜನ್ ಕೇಂಬ್ರಿಡ್ಜ್ ನಲ್ಲಿದ್ದಾಗ ಅವರ ಸಹೋದ್ಯೋಗಿಗಳು ಇತರರಿಗೆ ಅಸಾಧ್ಯವೆಂದು ತೋರುವ ಸಂಖ್ಯೆಗಳಲ್ಲಿ ಇವರ ಆಳವಾದ ವಿನ್ಯಾಸಗಳನ್ನು ನೋಡುವ ಅವರ ಸಾಮರ್ಥ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದರು. ಅವರು ಸಹೋದ್ಯೋಗಿ ಜಾನ್ ಲಿಟಲ್ವುಡ್ ಒಮ್ಮೆ ಹೀಗೆ ಹೇಳಿದರು, ಪ್ರತಿಯೊಂದು ಧನ ಪೂರ್ಣಾಂಕವು ಅವರ ರಾಮಾನುಜನ್ ಅವರ ವೈಯಕ್ತಿಕ ಸ್ನೇಹಿತರಲ್ಲಿ ಒಬ್ಬರಾಗಿದ್ದರು. ಎಷ್ಟು ಅದಕ್ಕೆ ಗಣಿತದ ಪಿತಾಮಹ ಅಂತೇಳಿ ಇವರು ಸುಮ್ಮನೆ ಕರೆಯೋದಲ್ಲ, ಎಷ್ಟೊಂದೆಲ್ಲ ಗಣಿತಕ್ಕೆ ಸಂಬಂಧಪಟ್ಟಂತ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವ್ರ ಜನ್ಮದಿನಕ್ಕೋಸ್ಕರನ ನಾವು ಗಣಿತ ದಿನಾಚರಣೆ ಬಂದಾಗ ಆಚರಣೆಯನ್ನ ಮಾಡ್ತೇವೆ. ನೋಡ್ರಿ, ಪೂರ್ಣ ಗಣ ಸಂಖ್ಯೆಗಳು ಮತ್ತು ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತೇಳಿ ಇಲ್ಲಿ ಕ್ವಶನ್ಸ್ ಇದೆ. ಪೂರ್ಣ ಗಣ ಸಂಖ್ಯೆಗಳು ಮತ್ತು ಕ್ರಮಾನುಗತ ಬೆಸ ಸಂಖ್ಯೆಗಳು. ಸರ್, ಅಲ್ಲಿ ಹಿಂದಿನ ವರ್ಗ ಸಂಖ್ಯೆ ಒಳಗಡೆ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ನಮ್ಗೆ ವರ್ಗ ಸಂಖ್ಯೆಗಳು ಬರ್ತಿದ್ವು. ಇಲ್ಲಿ ಸೇಮ್ ಕ್ರಮಾನುಗತ ಬೆಸ ಸಂಖ್ಯೆಗಳ ನಿಯಮವು ಸಹ ಗಣ ಸಂಖ್ಯೆಗಳಿಗೆ ಅನ್ವಯಿಸುವಂತೆ ಬರೆಯಬಹುದು. ಕೆಳಗಿನ ವಿನ್ಯಾಸವನ್ನು ನೋಡಿದಾಗ ನೋಡ್ರಿ, ಒಂದಕ್ಕೆ ಕೂಡಿಸಿದಾಗ ಒಂದೇ ಬರ್ತದೆ, 1 ಕ್ಯೂಬ್ ಆಯ್ತು. ನೆಕ್ಸ್ಟ್ ಒಂದಾದ್ಮೇಲೆ ಬೆಸ ಸಂಖ್ಯೆ ಯಾವುದು 3 5 ಕೂಡಿಸ್ರಿ ಎಷ್ಟು ಬರ್ತದೆ 8, 2 ಗಣ. ಅದಾದ ನಂತರ ನೆಕ್ಸ್ಟ್ ಕ್ರಮಾನುಗತ 7 9 11 ಕ್ರಮಾನುಗತ ಬೆಸ ಸಂಖ್ಯೆಗಳ ಅಲ್ಲಿ 1ರಲ್ಲಿ ತಗೊಂಡ್ಬರ್ತಿದ್ದೇವೆ. ಬಟ್ ಇಲ್ಲಿ ಗ್ಯಾಪ್ ಮಾಡ್ಬೇಕು, 5 ಆಗೋಣ, ಅದು 5 ಬಿಡ್ಬೇಕು. ನೆಕ್ಸ್ಟ್ ನಂಬರ್ 7 9 11 ಕೂಡಿಸಲು 27 ಬರ್ತದೆ. 27 ಆದ್ಮೇಲೆ ನೆಕ್ಸ್ಟ್ ಅದನ್ನ ಏನ್ ಮಾಡಬೇಕಪ್ಪ ಅಂತಂದಾಗ ಸ್ಕಿಪ್ ಮಾಡ್ಬೇಕು. ಸಾರಿ, ಇಲ್ಲಿ 11 ಆದ್ಮೇಲೆ ನೆಕ್ಸ್ಟ್ 12 ಸ್ಕಿಪ್ ಮಾಡ್ಬೇಕು. 13 15 17 19 ಮಾಡಿದಾಗ 64 ಬರ್ತದೆ. ಇಲ್ಲಿ 19 ಆಗ ನೆಕ್ಸ್ಟ್ 21 23 25 27 29 ಇವೆಷ್ಟದ ಸಂಖ್ಯೆಗಳು 5 ಅದಾವ, ಅಂದ್ರೆ 5ರ ಗಣ. ಇವು ಸಂಖ್ಯೆಗಳು ಎಷ್ಟದಾವ 4 ಅದಾವ, 4ರ ಗಣ. ಇಲ್ಲಿ ಸಂಖ್ಯೆಗಳು 3 ಅದಾವ, 3ರ ಗಣ. ಈ ತರ ನಾವು ಇಲ್ಲಿ ಎಷ್ಟದಾವ 6 ಅದಾವ, 6ರ ಗಣ 216. ಈ ಸರಣಿಯ ನಂತರ ನೋಡ್ರಿ, ಈ ಸರಣಿಯ ನಂತರ ನಾವು ಈ ಕೆಳಗಿನ ಅನುಕ್ರಮ ಸಂಖ್ಯೆಗಳ ಗುಂಪನ್ನು ಪಡೆಯುತ್ತೇವೆ. ಹಾಗಾದ್ರೆ ಇಲ್ಲಿ 91ರಲ್ಲಿ ಬಂದಿದೆ 91 93 95 97 99 101 103 105 107 109 ಎಷ್ಟು ಅದಾವು? 1 2 3 4 5 6 7 8 9 10 ಅದು ಹಿಂಗೆ 10 ಅದಾವ. ಅಂದ್ರೆ ನಾವು ಇದನ್ನ ಲೆಕ್ಕಾಚಾರ ಮಾಡದೆ ಈ ಮೊತ್ತ ಎಷ್ಟು ಅಂತ ಹೇಳ್ಬೋದ? 10ರ ಗಣ ಹೇಳ್ಬಿಡು. 10ರ ಗಣ ಎಷ್ಟಪ್ಪ ಅಂತಂದಾಗ 1000. ಹಾಗಾದ್ರೆ ಇವು ಎಷ್ಟಿದಾವಪ್ಪ ಅಂತಂದಾಗ
ಸಾಗರ ಆಗ್ತದೆ. ಇನ್ನು ನೆಕ್ಸ್ಟ್ ಅಲ್ಲಿ ವರ್ಗಮೂಲಗಳನ್ನು ಹೆಂಗೆ ಕಂಡುಹಿಡ್ಕೊತೇವೆ, ಇಲ್ಲಿ ಗಣಮೂಲಗಳು ಅಂತ ಬರ್ತಾವೆ, ಕ್ಯೂಬ್ ರೂಟ್ಸ್. ಈ ಗಣಮೂಲಗಳನ್ನ ಕಂಡುಹಿಡಿಯುವುದು ನಮಗೆ ಗೊತ್ತಿರುವಂತೆ 8 ಇದು ಯಾವುದರ ಗಣಮೂಲ, ಇದರ ಮೂಲ ಏನು 2 ಅಂದ್ರೆ ನಾವು 2ನ್ನ 8ರ ಗಣಮೂಲ ಅಂತೇಳಿ ನಾವು ಕರಿತೇವೆ. ಇದನ್ನ √3 ಇಲ್ಲಿ ಕ್ಯೂಬ್ ರೂಟ್ ಒಳಗಡೆ 3 ಬರೆದು 8 ಅಂದ್ರೆ 2 ಅಂತೇಳಿ ನಾವು ಸೂಚಿಸ್ತೇವೆ. ಸಾಮಾನ್ಯ y=x³ ಆಗಿದ್ದಾರೆ, x ಎಂಬುದು y ನ ಗಣಮೂಲವಾಗಿದೆ. ಇದನ್ನ x √3π ಇಲ್ಲಿ ಏನಪ್ಪಾ ಅಂತಂದಾಗ y ನಿಂದ ಸೂಚಿಸಲಾಗ್ತದೆ. ಆದ್ದರಿಂದ ನಾವು ಇದನ್ನ ಗಣಮೂಲ 2 ಅಂತ ಹೇಳ್ತೇವೆ. ಇದೇ ರೀತಿಯಾಗಿ ಈಗ 3ರದಾಗ್ಲಿ 10ರದಾಗ್ಲಿ ಸಾಮಾನ್ಯೀಕರಿಸಿದಾಗ ನಾವು ಈ ತರ ಕಂಡು ಹಿಡ್ಕೊತೇವೆ ಅನ್ನೋದು ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಇದು ಏನಿದೆಪ್ಪ ಅಂತಂದಾಗ 3375 ಒಂದು ಪೂರ್ಣ ಗಣವೇ ಎಂದು ಪರಿಶೀಲಿಸೋಣ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರ್ 3375 ಒಂದು ಗಣ ಸಂಖ್ಯೆ, ಇದನ್ನ ಹೆಂಗೆ ನಾವು ಪೂರ್ಣಗೊಳಿಸಬೇಕು ಅಂತೇಳಿ ನೋಡ್ಕೊತ ಬಂದಾಗ ಅವಿಭಾಜ್ಯ ಅಪವರ್ತನೀಕರಣದಿಂದ ಇದನ್ನ ನಾವು ಮಾಡಬೇಕು. ಇಲ್ಲಿ 3375 ಐತಲ್ಲ, ಇದೊಂದು ಅವಿಭಾಜ್ಯ ಅಪವರ್ತನೀಕರಣದಿಂದ ನಮ್ಗೆ ಪೇರ್ಗಳು ಏನೇನು ಸಿಗ್ಬೇಕಪ್ಪ ಅಂತಂದ್ರೆ 3 ಪೇರ್ 5 ಪೇರ್ಗಳು ಸಿಗ್ಬೇಕು. ಅಂದ್ರೆ ಗಣ ಸಂಖ್ಯೆಗಳೊಳಗೆ ಒಂದು ಸಂಖ್ಯೆ 3 ಬಾರಿ ಬರ್ಬೇಕು, ಅಂದಾಗ ಅದು ಒಂದು ಪೇರ್ ಆಗ್ತದೆ. ಬೇಕಾದ್ರೆ ಒಂದ್ಸತ ಚೆಕ್ ಮಾಡ್ಕೊಂಡು ಇಲ್ಲಿ ಏನಿದೆಪ್ಪ ಅಂತಂದಾಗ 5 ಇರುವುದರಿಂದ 5ರಲ್ಲಿ ನಾನು ಸ್ಟಾರ್ಟ್ ಮಾಡ್ಲಿ, 5 ಆರ್ಲೆ ಎಷ್ಟಪ್ಪ ಅಂದ್ರೆ 30, 3 ಉಳಿತದ 37, 5 ಒಳ್ಳೆ 35, 2 ಉಳಿತದ 5 5. ಹೌದಾ. ನೆಕ್ಸ್ಟ್ 5ರಲ್ಲೇನೆ ಸ್ಟಾರ್ಟ್ ಮಾಡ್ತೀನಿ, 5 ಒಂದ್ಲೆ 5, 1 ಉಳಿತದ 17 ಆಯ್ತು, 17 ಆಯ್ತಾ. 5 3ಲೆ ಎಷ್ಟಪ್ಪ ಅಂದ್ರೆ 15, 2 ಉಳಿತು 1 ಉಳಿತು 5, ಮತ್ತೆ 5 3ಲೆ ಸಾರಿ 5 3ಲೆ 15, ಇಲ್ಲಿ 2 ಉಳಿತದೆ. ಅವಾಗ 5 5ಲೆ 25, 5 5ಲೆ 25. ನೆಕ್ಸ್ಟ್ 5 2ಲೆ 10, 3 ಉಳಿತದೆ 5 ಒಳ್ಳೆ 35. ಹೌದಾ. ನೆಕ್ಸ್ಟ್ 3 ಮಧ್ಯ 3 9ಲೆ 27, ನೆಕ್ಸ್ಟ್ 3 3ಲೆ 9, ನೆಕ್ಸ್ಟ್ 3 1ಲೆ 3 ಅಂದ್ರೆ 5ರಲ್ಲಿ 3 ಪೇರ್ ಸಿಕ್ಕು, 5ರಲ್ಲಿ ಒಂದು ಪೇರ್ ಸಿಕ್ತು, 3ರದು ಒಂದು ಪೇರ್ ಸಿಕ್ತು. ಅಂದ್ರೆ 5 × 5 × 5 × 5 × 3 × 3 × 3 ಬಂತ. ಹಾಗಾದ್ರೆ ಇದ್ರ ಒಳಗಡೆ 3 ತಗೋಬೇಕು, ಇದ್ರ ಒಳಗಡೆ 5 ತಗೋಬೇಕು. ಅಂದ್ರೆ 5 3ಲೆ ಎಷ್ಟಪ್ಪ ಅಂತಂದಾಗ 15. 15ರ ಗಣ ಸಂಖ್ಯೆನೆ ಈ 3375 ಆಗಿದೆ. ಆಲ್ರೆಡಿ ನೀವು ಕೋಷ್ಟಕದಾಗ ನೋಡಿದ್ರೆ 15ರ ಗಣ ಅಂತ ತೆಗೆದು ನೋಡ್ರಿ 3375 ಇರ್ತದೆ. ಅಪವರ್ತನಗಳನ್ನ 3 ಒಂದೇ ರೀತಿಯ ಗುಂಪುಗಳಾಗಿ ವಿಂಗಡಿಸಬಹುದೇ. 3375ಕ್ಕೆ ನಾವು 3 × 5 3 ಗುಂಪುಗಳನ್ನು ರಚಿಸಬಹುದು. ಆದ್ದರಿಂದ ಇದು 15ರ ಗಣ ಆಗ್ತದೆ. ಓಕೆ. ಇನ್ನೊಂದು ಮಾರ್ಗವೆಂದರೆ ಅಪವರ್ತನಗಳನ್ನು ತ್ರಿವಳಿಗಳು ಆಗಿ ವರ್ಗೀಕರಿಸಬಹುದು ಎಂದು ಪರಿಶೀಲಿಸುವುದು. ಇದೇ ತರ ಸೇಮ್ ಏನ್ ಮಾಡೋದಪ್ಪ ಅಂತಂದಾಗ ಅವಿಭಾಜ್ಯ ಅಪವರ್ತನೀಕರಣದಿಂದ ಮಾಡಿ 3 ಗುಂಪುಗಳನ್ನು ಮಾಡುದು. ಅದರೊಳಗಡೆ 1ನೇ ಗುಂಪು 1ನೇ ಸಂಖ್ಯೆ, 2ನೇ ಗುಂಪು ಒಳಗೆ 2ನೇ ಸಂಖ್ಯೆ ತಗೊಂಡು ಸೇಮ್ ನೇಮ್ ಮಾಡಿದ್ರಲ್ಲ ಅದೇ ತರ ಅದನ್ನು ಕೂಡ ಮಾಡಬಹುದು. ಇನ್ನ ನೆಕ್ಸ್ಟ್ ಏನ್ ಕೇಳಿದಾನಪ್ಪ ಅಂತ ನೋಡ್ಕೊಂಡಾಗ 500 ಒಂದು ಪೂರ್ಣ ವರ್ಗವೇ ಅಂತ ಪ್ರಶ್ನಿಸ್ತಾನ. 500 ಅನ್ನೋದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದಾಗ ಇಲ್ಲಿ 2ರ ಪೇರ್ ಒಂದೇ ಸಿಗ್ತದ, 5ರದ್ದು ಪೇರ್ 1 ಸಿಗ್ತದ. ಬಟ್ 2ಕ್ಕ ಇನ್ನ 2 ಏನಾಗ್ತದಪ್ಪ ಅಂದಾಗ ಕಡಿಮೆ ಬೀಳ್ತದೆ. ಹೀಗಾಗಿ ಅಪವರ್ತನಗಳು 3 ಒಂದೇ ಗುಂಪುಗಳಾಗಿ ವಿಂಗಡಿಸಲು ಸಾಧ್ಯವಿಲ್ಲ ಎಂದು ನಾವು ಗಮನಿಸುತ್ತೇವೆ. ಆದ್ದರಿಂದ 500 ಒಂದು ಪೂರ್ಣ ವರ್ಗ ಪೂರ್ಣ ಗಣವಲ್ಲ ಅಂತೇಳಿ ನೀವು ಬರೀಬೇಕಾಗ್ತದೆ. ಹಾಗಾದ್ರೆ ಇಲ್ಲೊಂದು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು, ಅವುಗಳ ಗಣಗಳ ಅವಿಭಾಜ್ಯ ಅಪವರ್ತನ. ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು ಬೇರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅವುಗಳ ಅವಿಭಾಜ್ಯ ಅಪವರ್ತನಗಳು ಬೇರೆ. ಇಲ್ಲಿ 4ರ ಅವಿಭಾಜ್ಯಗಳ ಸಂಖ್ಯೆಗಳ ಅವಿಭಾಜ್ಯನು 2 × 2, 6ರದೇನು 2 3ಲೆ 6, 15ರದೇನು ಇವೆಲ್ಲ 3 ಮತ್ತು 5. ನೆಕ್ಸ್ಟ್ 12ರದೇನು 2 2ಲೆ 4, 4 3ಲೆ 12. ಅದೇ 4ರ ಗಣ ಎಷ್ಟು 64 ಬರ್ತದ. 64ನ ಹೆಂಗೆ ಹೊಡ್ಕೋತೇವೆ ನಾವು, 2ರದ ಒಂದು ಪೇರ್, ನೆಕ್ಸ್ಟ್ ಮತ್ತೆ 2ರದ ಒಂದು ಪೇರ್. ಹೌದಾ. ಟೋಟಲ್ ಇಷ್ಟ ಆಗ್ತದೆ. ಹಾಗಾದ್ರೆ ಇದ್ರ ಒಳಗಡೆ 2, ಇದ್ರ ಒಳಗಡೆ 2, ಬೇರೆ 2 × 2 × ಹಾಗಾದ್ರೆ 64 ಆಗ್ತದೆ. 216ನ ನಾವು 2ರದ ಒಂದು ಪೇರ್ ಸಿಗ್ತದೆ, 3ರದ ಒಂದು ಪೇರ್ ಸಿಗ್ತದೆ, 2 × 3 × 2 3 6 6³ ಆಗ್ತದೆ. 1575 ನಿನ್ನೆಗರ ಅವಿಭಾಜ್ಯ ಅಪವರ್ತನ ಮಾಡಿದೀವಿ. 3 ಪೇರ್ ಒಂದು ಸಿಗ್ತದ, 5 ಪೇರ್ ಒಂದು ಸಿಗ್ತದ. 3 5 15 15 ಗಣ 1728 ಇದು 12. 2ರದ ಒಂದು ಪೇರ್, 2ರದ ಇನ್ನೊಂದು ಪೇರ್, ನೆಕ್ಸ್ಟ್ 3ರದ ಒಂದು ಸಿಗ್ತದೆ,
ಹೀಗಾಗಿ 2 4 4 ಮೂರಲೆ 12 12 ಕ್ಯೂಬ್ ಅದು ಆಗ್ತದೆ. ಈ ತರ ಅವುಗಳ ಗಣಗಳ ಅವಿಭಾಜ್ಯ ಅಪವರ್ತನಗಳು ಕೂಡ ನಾವು ನೋಡ್ಕೊಂಡಾಗ ಆಗ್ತದೆ ಈ ಚಾರ್ಟ್ ನೋಡಿದಾಗ. ಇದನ್ನು ಗಮನಿಸಿದರೆ ಒಂದು ಸಂಖ್ಯೆಯು ಪ್ರತಿ ಅವಿಭಾಜ್ಯ ಅಪವರ್ತನ ಅದರ ಗಣದ ಅವಿಭಾಜ್ಯ ಅಪವರ್ತನಗಳಲ್ಲಿ 3 ಬಾರಿ ಕಂಡು ಬರುವುದು. ಹಾಗಾದ್ರೆ ಈ ಗಣಗಳ ಬೆಲೆ ಗಣಮೂಲಗಳನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ ಕೊಟ್ಟಾಗ ಸೇಮ್ 64 ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಈಗ 4 ಗಣ ಅಂತೇಳಿ ಅದ್ರೂ ಕೂಡ 3 ಫೇರ್ ಸಿಗ್ತಾವಲ್ಲ ಅಂತೇಳಿ ಕಂಡು ಹಿಡಿಯಬೇಕು. 2 ಸ್ಟಾರ್ಟ್ ಮಾಡ್ತೀನಿ. 2 ಮೂರಲೆ 6 2 4 2 ಒಂದೇ 2 1 ಉಳಿತದ 12 ಆಯ್ತು. 2 6 12 2 ಎಷ್ಟಪ್ಪ ಅಂದ್ರೆ 16 2 4 8 2 2 4 ನೆಕ್ಸ್ಟ್ 2 2 3 2 1 ಪೇರ್ ಮತ್ತೆ 2 1 ಪೇರ್ 2 ಕ್ಯೂಬ್ ಇಂಟು 2 ಕ್ಯೂಬ್ ಹೌದಾ. 2 4 4 ಗಣ 4 ಗಣ ಅಂತೇಳಿ ಕರಿತದೆ. 512 ಇದು ಕೂಡ 8 ಬರ್ತದೆ. 512 ಕೂಡ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊತಾ ಬರ್ರಿ. 2 4 1 ಉಳಿತದೆ 2 5 10 ನೆಕ್ಸ್ಟ್ 1 ಉಳಿತದೆ 2 12 ನೆಕ್ಸ್ಟ್ 2 1 2 2 4 1 ಉಳಿತದೆ 2 8 16 2 12 12 2 4 8 ನೆಕ್ಸ್ಟ್ ಮತ್ತೆ 2 3 6 2 4 ನೆಕ್ಸ್ಟ್ 2 4 32 2 8 16 2 4 8 2 2 4 2 1 2 ಹೌದಾ. ಇಲ್ಲಿ ಪೇರ್ ನೋಡ್ರಿ 1 2 3 ಪೇರ್ ಸಿಗ್ತಾವೆ. ಹಾಗಾದ್ರೆ 2 ಇಂಟು 2 ಇಂಟು 2 ಅಂದ್ರೆ 2 4 4 2 8 ಗಣನೆ ಏನಾಗ್ತದಪ್ಪ ಅಂತಂದಾಗ 512 ಆಗ್ತದೆ. ಇನ್ನ ಹಾಗೇನ್ 729 ಕೂಡ ಇದು ಕೂಡ ನಮ್ಗ ಏನಾಗ್ತದಪ್ಪ ಅಂದಾಗ 729 ಕೂಡ ಮಾಡಿ ನೋಡ್ರಿ. ಇದು ಕೊನೆ 9 3 ಸ್ಟಾರ್ಟ್ ಮಾಡ್ತೀವಿ. 3 2 6 1 ಉಳಿತದ 3 4 12 3 9 ನೆಕ್ಸ್ಟ್ 3 8 24 3 1 3 ನೆಕ್ಸ್ಟ್ 3 2 6 ನೆಕ್ಸ್ಟ್ 2 ಉಳಿದ 3 7 21 ನೆಕ್ಸ್ಟ್ 3 9 27 ನೆಕ್ಸ್ಟ್ 3 3 9 ನೆಕ್ಸ್ಟ್ 3 1 3 3 1 ಗಣ ಪೇರು ನೆಕ್ಸ್ಟ್ 3 1 ಪೇರ್ 3 3 3 ಇಂಟು 3 ಮಾಡಿದಾಗ ಎಷ್ಟು ಬರ್ತದೆ 9 ಗಣ 9 ಗಣನೆ 729 ನಾವು ಕರಿತೇವೆ. ಇವು ಗಣಮೂಲಗಳನ್ನು ಕಂಡುಹಿಡಿದಾಗ ಅಂದಾಗ ಇದು 729 ಗಣಮೂಲ 9, 64 ಗಣಮೂಲ ಎಷ್ಟಪ್ಪ ಅಂದಾಗ 4, 512 ಗಣಮೂಲ ಎಷ್ಟಪ್ಪ ಅಂತಂದಾಗ 8 ಅಂತೇಳಿ ನಾವು ಕಂಡುಹಿಡಿತೇವೆ. ಇನ್ನು ಕ್ರಮಾನುಗತ ವ್ಯತ್ಯಾಸಗಳು ಅಂತೇಳಿ ನೋಡ್ಕೊತ ಬಂದಾಗ ನಮಗೆ ಗೊತ್ತಿರುವ ಹಾಗೆ ಯಾವುದೇ 2 ಕ್ರಮಾನುಗತ ಪೂರ್ಣ ವರ್ಗಗಳ ವ್ಯತ್ಯಾಸವು ಒಂದು ಬೆಸ ಸಂಖ್ಯೆಗಳ ಶ್ರೇಣಿಯನ್ನು ಉಂಟು ಮಾಡುತ್ತದೆ. ಕೆಳಗೆ ನೀಡಲಾದ ವಿನ್ಯಾಸವನ್ನ ಇಲ್ಲಿ 2 ಕ್ರಮಾನುಗತ ಪೂರ್ಣ ವರ್ಗಗಳ ವ್ಯತ್ಯಾಸಗಳನ್ನು ಲೆಕ್ಕಾಚಾರ ಮಾಡಲಾಗಿದೆ. 2 ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ವ್ಯತ್ಯಾಸಗಳು ಒಂದೇ ಆಗ್ತವೆ. ನೋಡ್ರಿ ಇವು ಸ್ವಲ್ಪ ಭಾರಿ ಅಪ್ಡೇಟ್ ಆಗಿದೆ ಬುಕ್ ಇದು. ನಾವು ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ಮಾತ್ರ ಗಣಸಂಖ್ಯೆಗಳಾಗ್ತವೆ ಅಂತ ಅನ್ಕೊಂಡಿದ್ದೀವಿ. ಬಟ್ ಇಲ್ಲಿ ವ್ಯತ್ಯಾಸಗಳು ಮಾಡಿದಾಗ ಕೂಡ ಗಣಸಂಖ್ಯೆಗಳು ರಚನೆ ಆಗ್ತಾವ ಅನ್ನಕ ಇವತ್ತೇ ನೋಡಿದ್ದು ಯಾವ ತರಪ್ಪ ಅಂದಾಗ ಇಲ್ಲಿ ನೋಡ್ರಿ 1 4 9 16 25 36 ಇದು 1ನೇ ಹಂತ. 1ನೇ ಹಂತದ ಇವು ಪೂರ್ಣ ವರ್ಗಗಳು ಅಂತ ಕೊಟ್ಟಾರ. ಅದ್ರ 1ನೇ ಹಂತ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದು ಡಿಫ್ರೆನ್ಸ್ ತಗೋತಾರೆ. ಡಿಫ್ರೆನ್ಸ್ 1 4 ಬರೆದಾಗ ಎಷ್ಟು 3, 4 ಮತ್ತು 9 ಡಿಫ್ರೆನ್ಸ್ 5, 9 ಮತ್ತು 16 ಡಿಫ್ರೆನ್ಸ್ 7, 16 ಮತ್ತು 25 ಡಿಫ್ರೆನ್ಸ್ ಇದು ಏನಪ್ಪಾ ಅಂತಂದಾಗ ಇಲ್ಲಿ 9, ನೆಕ್ಸ್ಟ್ 25 36 ಡಿಫ್ರೆನ್ಸ್ ಎಷ್ಟು 11. ಇದು 1ನೇ ಹಂತ. ಡಿಫ್ರೆನ್ಸ್ಗಳು ನಮ್ಗೆ ಸೇಮ್ ಬರಲಿಲ್ಲ, ಸೇಮ್ ಬರ್ಬೇಕು ಡಿಫ್ರೆನ್ಸ್ಗಳು. ಇಲ್ಲಿ ನೋಡ್ರಿ ಮತ್ತೆ 2ನೇ ಹಂತದಾಗ 3 5 ಡಿಫ್ರೆನ್ಸ್ 2, 5 7 ಡಿಫ್ರೆನ್ಸ್ 2, 7 9 ಡಿಫ್ರೆನ್ಸ್ 2, 9 11 ಡಿಫ್ರೆನ್ಸ್ 2. ಡಿಫ್ರೆನ್ಸ್ಗಳು ಸೇಮ್ ಬಂದವಪ್ಪ ಅಂತಂದಾಗ ಸ್ಟಾಪ್ ಮಾಡ್ಬೇಕು. ಹಾಗಾದ್ರೆ ಅವಾಗ ನಮ್ಗ 2 ಹಂತದಲ್ಲಿ ಸಿಕ್ಕುವಪ್ಪ ಅಂದ್ರ ಇವು ವರ್ಗ ಸಂಖ್ಯೆಗಳಾಗಿರ್ತವೆ. 2 ಹಂತದಲ್ಲಿ ಡಿಫ್ರೆನ್ಸ್ ಸೇಮ್ ಬಂದಾಗ ಅವು ವರ್ಗ ಸಂಖ್ಯೆಗಳಾಗಿರ್ತವೆ. ಇದನ್ನೇ ನಾವು ಗಣಸಂಖ್ಯೆಗಳನ್ನ ನೋಡ್ಬೋದು ಬಂದಾಗ ಕ್ರಮಾನುಗತ ಗಣಸಂಖ್ಯೆಗಳನ್ನು ನೋಡ್ಬೋದು ಬಂದಾಗ ಕ್ರಮಾನುಗತ ಪೂರ್ಣ ಗಣಸಂಖ್ಯೆಗಳ ವ್ಯತ್ಯಾಸವು ವಿವಿಧ ಹಂತಗಳಲ್ಲಿ ಒಂದೇ ನಾವು ಅಂತೇಳಿ ನಾವು ನೋಡ್ಬೇಕಾಗಿತ್ತು. ಇಲ್ಲಿ ಕೊಟ್ಟಿದ್ದಾರೆ 1 8 27 64 125 216 ಇವೆಲ್ಲ ಎಂಥ ಸಂಖ್ಯೆಗಳು? ಇವು ಗಣಸಂಖ್ಯೆಗಳು ಅಂತ ಇರ್ತವೆ. ಹೌದಾ? ಗಣಸಂಖ್ಯೆಗಳು 1 8 27 64 125 216 ಈಕ್ವಲ್ ಡಿಫ್ರೆನ್ಸ್ ನೋಡ್ಕೊಳ್ಬೇಕು. ಈಕ್ವಲ್ ಡಿಫ್ರೆನ್ಸ್ ಎಷ್ಟೈತಿ? 7 ಆಕತಿ. ಇದರ ಡಿಫ್ರೆನ್ಸ್ ಎಷ್ಟಾಕತಿ? 19 ಆಕತಿ. 64 ಮತ್ತು 27 ಡಿಫ್ರೆನ್ಸ್ ಎಷ್ಟಾಗ್ತದೆ? 37. ಇದು ಎಷ್ಟು? 61. ಇದರ ಡಿಫ್ರೆನ್ಸ್ ಎಷ್ಟಾಗ್ತದಪ್ಪ ಅಂದ್ರೆ 91 ಆಗ್ತದೆ. ಇದು 1ನೇ ಹಂತ. ಈ 1ನೇ ಹಂತದಲ್ಲಿ ನಮ್ಮ ವ್ಯತ್ಯಾಸಗಳು ಡಿಫ್ರೆನ್ಸ್ಗಳು ಸೇಮ್ ಬರಲಿಲ್ಲ. ನೆಕ್ಸ್ಟ್ ಮತ್ತೆ 2ನೇ ಹಂತದಲ್ಲಿ ನಾನು ಟ್ರೈ ಮಾಡ್ತೀನಿ. ಇದು 12 ಬರ್ತದೆ ಡಿಫ್ರೆನ್ಸ್. ಇದು ಎಷ್ಟು ಬರ್ತದೆ? 18 ಬರ್ತದೆ. ಇದು ಎಷ್ಟು ಡಿಫ್ರೆನ್ಸ್ ಬರ್ತದೆ? 24. ಇದು ಎಷ್ಟು ಡಿಫ್ರೆನ್ಸ್ ಬರ್ತದೆ? 30 ಬರ್ತದೆ. 2ನೇ ಹಂತದಾಗೂ ಸಿಗ್ಲಿಲ್ಲ. 2ನೇ ಹಂತದಾಗ ಸಿಕ್ಕಿತ್ತಂದ್ರೆ ಇವು ವರ್ಗ ಸಂಖ್ಯೆಗಳಾಗಿರ್ತಿದ್ವು. ಬಟ್ ನನಗೆ 3ನೇ ಹಂತ 3
ಹಂತ 1, ಹಂತ ಹಂತ 2, ಇದು ನೆಕ್ಸ್ಟ್ ಈಗ ಹಂತ 3. ಹಂತ 3ನೇ ಒಳಗಡೆ 12 ಡಿಫರೆನ್ಸ್ 18 ಡಿಫರೆನ್ಸ್ 6, 18 24 ಡಿಫರೆನ್ಸ್ 6, 24 30 ಡಿಫರೆನ್ಸ್ 6. ನೋಡ್ರಿ ಈ ಡಿಫರೆನ್ಸ್ ಸೇಮ್ ಬಂದು, ಹಾಗಾದ್ರೆ ಹಂತ ಎಷ್ಟರಲ್ಲಿ ಸಿಕ್ಕು? ಈಗ 3ರಲ್ಲಿ ಡಿಫರೆನ್ಸ್ ಸೇಮ್ ಸಿಕ್ಕು. ಹಾಗಾದ್ರೆ ಇವು ಘನ ಸಂಖ್ಯೆಗಳು ಆಗಿದ್ದಾವೆ. ಈ ತರ ನಾವು ಏನ್ ನೋಡ್ಬೇಕು ಅಂದಾಗ ಹಂತ 3ನೇ ಹಂತದಲ್ಲಿ ನಮ್ಗೆ ಘನ ಸಂಖ್ಯೆಗಳು ಸಿಗ್ತಾ ಒಂದು ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತ ಒಂದು ಸ್ಟೋರಿ ಇದೆ. ಏನಿದೆಪ್ಪ ಅಂತ ಇತಿಹಾಸದ ಒಂದು ತುಣುಕು. ಎಲ್ಲ ಸ್ಟೋರಿ ನೀವು ಓದ್ಕೋಬಹುದು. ಮೊದಲ ಬಾರಿಗೆ ಕ್ರಿಸ್ತ ಶಕ ಪೂರ್ವ 1700ಕ್ಕಿಂತ ಮುಂಚಿತವಾಗಿ ಬ್ಯಾಬಿಲೋನಿಯನ್ನವರು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಬ್ಯಾಬಿಲೋನಿಯವರು ಪೂರ್ಣ ವರ್ಗ ಮತ್ತು ಘನ ಸಂಖ್ಯೆಗಳ ಪಟ್ಟಿಯನ್ನು ಸಂಗ್ರಹಿಸಿದರು. ಜೇಡಿ ಮಣ್ಣಿನ ಫಲಕದಲ್ಲಿ ಕಂಡುಬರುವ ಈ ಪಠ್ಯಗಳನ್ನ ಭೂಮಿ ಅಳತೆ, ವಾಸ್ತುಶಿಲ್ಪ ವಿನ್ಯಾಸ ಮತ್ತು ಜಾಮಿತಿಯ ಲೆಕ್ಕಾಚಾರಗಳು ಅಗತ್ಯವಿರುವ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ವರ್ಗಮೂಲಗಳು ಮತ್ತು ಘನಮೂಲಗಳನ್ನು ತ್ವರಿತವಾಗಿ ಕಂಡುಹಿಡಿಯಲು ಬಳಸಲಾಗ್ತಿತ್ತು. ಹಿಂದೆ ಪ್ರಾಚೀನ ಸಂಸ್ಕೃತ ಕೃತಿಗಳಲ್ಲಿ ವರ್ಗ ಎಂಬ ಪದವನ್ನು ಚೌಕಾಕಾರದ ಆಕೃತಿ ಅಥವಾ ಅದರ ವಿಸ್ತೀರ್ಣ ಮತ್ತು ವರ್ಗ ಘಾತ ಎರಡಕ್ಕೂ ಬಳಸಲಾಗುತ್ತಿತ್ತು. ಮತ್ತು ಘನ ಎಂಬ ಪದವನ್ನ ಗಣಾಕೃತಿಯ ಘನ ಮತ್ತು ಒಂದೇ ಸಂಖ್ಯೆಯ 3 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧ ಎರಡಕ್ಕೂ ಬಳಸಲಾಗ್ತಿತ್ತು. 4ನೇ ಘಾತವನ್ನ ವರ್ಗ ಎಂದು ಕರೆಯಲಾಗ್ತಿತ್ತು. ಈ ಪದಗಳನ್ನ ಭಾರತದಲ್ಲಿ ಕನಿಷ್ಠ 3ನೇ ಶತಮಾನದಿಂದ ಬಳಸಲಾಗ್ತಾ ಇತ್ತು. ಈ ತರ ಇವನ್ನ ಯಾವಾಗಲೂ ನಾವು ಮಾಡ್ತಾ ಇದ್ದೀವಿ ಅನ್ನೋದು ನೋಡ್ಕೊತಾ ಬರುವುದು. ನೆಕ್ಸ್ಟ್ ಆರ್ಯಭಟ್ಟ ಅಂತ ಕರಿತೇವೆ. ಈತನು ಕೂಡ ಒಬ್ಬ ಗಣಿತ ತಜ್ಞ ತಿಳ್ಕೊಡಕ್ಕಂತೇವೆ, ವಿಜ್ಞಾನಿ ಕೂಡ ಹೌದು. ವರ್ಗ ಆಕೃತಿಯ 4 ಸಮಾನ ಭಾವಗಳನ್ನು ಹೊಂದಿದ್ದು ಅದರ ವಿಸ್ತೀರ್ಣವನ್ನು ಪ್ರತಿನಿಧಿಸುವ ಸಂಖ್ಯೆಯನ್ನು ವರ್ಗ ಎಂದು ಕರೆಯಲಾಗ್ತದೆ. 2 ಸಮಾನವಾದ ಪ್ರಮಾಣಗಳ ಗುಣಲಬ್ಧವನ್ನ ಸಹ ವರ್ಗ ಎಂದು ನಾವು ಕರೆಯಲಾಗ್ತದೆ. ಹೀಗಾಗಿ ವರ್ಗ ಘಾತಕ್ಕಾಗಿ ವರ್ಗ ಎಂಬ ಪದ ಚೌಕ ಆಕೃತಿಯ ಚಿತ್ರಾತ್ಮಕ ಪ್ರಾತಿನಿಧ್ಯದಲ್ಲಿ ಹುಟ್ಟಿಕೊಂಡಿದೆ. ಗಣಿತದ ಕ್ರಿಯೆ ಇದನ್ನು ವರ್ಗಮೂಲ, ಅದೊಂದು ಸಂಕೇತ ಅಂತ ಕರೀತೇವೆ. ಇತ್ಯಾದಿಗಳಿಗೆ ಮೂಲ ಸಸ್ಯದ ಮೂಲ ಪದವನ್ನು ಏಕೆ ಬಳಸಲಾಗ್ತದೆ? ಏಕೆಂದರೆ ಪ್ರಾಚೀನ ಭಾರತದಲ್ಲಿ ಬೇರು, ಆಧಾರ, ಕಾರಣ ಎಂಬ ಇತ್ಯಾದಿ ಅರ್ಥವಿರುವ ಮೂಲ ಎಂಬ ಸಂಸ್ಕೃತ ಪದವನ್ನು ಗಣಿತದ ಕ್ರಿಯೆಗಳಾಗಿ ಬಳಸಲಾಗ್ತಾ ಇತ್ತು. ಸಂಸ್ಕೃತದಲ್ಲಿ ವರ್ಗಮೂಲ, ವರ್ಗದ ಆಧಾರ, ಕಾರಣ, ಮೂಲ ಅಂತೇಳಿ ನಾವು ಇದನ್ನ ಯೂಸ್ನ ಮಾಡ್ತೇವೆ. ಇಂಗ್ಲಿಷ್ ಒಳಗಡೆ ಅದನ್ನೇ ಸ್ಕ್ವೇರ್ ರೂಟ್ ಅಂತೇಳಿ ಮತ್ತು ಘನಮೂಲವನ್ನ ಕ್ಯೂಬ್ ರೂಟ್ ಅಂತೇಳಿ ಪದಕ್ಕೆ ಬಳಸಲಾಗ್ತಿತ್ತು. ಮೂಲದ ಗಣಿತದ ಪರಿಕಲ್ಪನೆಯಾಗಿ ಮೂಲ ಎಂಬ ಪದದ ಬಳಕೆಯನ್ನು ತರುವಾಯ ಅರೇಬಿಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ಅನುಕರಿಸಲಾಯಿತು. ಕ್ರಮವಾಗಿ ಜಿಬ್ರಾ ಮತ್ತು ರಾಡೆಕ್ಸ್ ಎಂಬ ಸಸ್ಯದ ಮೂಲಕ್ಕೆ ಅವುಗಳ ಅನುಗುಣವಾದ ಪದಗಳ ಮೂಲಕ ಭಾರತದಲ್ಲಿ ಮೂಲ ಎಂಬ ಪದವನ್ನು ಅತಿ ಕಡಿಮೆ ಎಂದರೆ ಮೊದಲ ಶತಮಾನದಿಂದಲೂ ಬಳಸಲಾಗ್ತಿತ್ತು. ಬಳಸಲಾದ ಇನ್ನೊಂದು ಪದವೆಂದರೆ ಪಾದ, ಆಧಾರ, ಕಾರಣ, ಮೂಲ ಅಥವಾ ಬ್ರಹ್ಮಗುಪ್ತ ಕ್ರಿಸ್ತ ಶಕ 628ರಲ್ಲಿ ವಿವರಿಸಿದ್ದಾರೆ. ಚೌಕದ ಪಾದ, ಮೂಲ ಅದು ಚೌಕವಾಗಿದೆ ಅಂತ. ಈ ತರ ನೀವು ಇತಿಹಾಸದಿಂದ ಒಳ್ಳೆ ಸ್ಟೋರಿಗಳನ್ನು ನೋಡ್ಕೊಂಡು ನೀವು ನೋಡ್ಕೋಬಹುದು. ಇನ್ನು ನೆಕ್ಸ್ಟ್ ನಿಮ್ಗೆ ಏನಿದಪ್ಪ ಅಂತಂದಾಗ ಈ ಎಕ್ಸರ್ಸೈಸ್ ಅದು ಕಂಡುಹಿಡಿಯಿರಿ ಅಂತೇಳಿ. ಈ ಕಂಡುಹಿಡಿಯಿರಿ ಪ್ರಶ್ನೆಗಳನ್ನ ನೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ಏನ್ ಮಾಡಬೇಕು ಅಂದಾಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ. ಫಸ್ಟ್ ಟೈಮ್ ಎಲ್ಲ ಚೆನ್ನಾಗಿ ನೋಡ್ತಿದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಕ್ಸರ್ಸೈಸ್ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಈ ಪಾಠ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಆಗಿರ್ತದೆ, ಹೋಗ್ಬೇಕು. ಬನ್ನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.